ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಾತ್ವಿಕೆಯು ಯುಧಿಷ್ಠಿರನ ರಕ್ಷಣೆಗಾಗಿ ಭೀಮನನ್ನು ನಿಯೋಗಿಸಿ ಅರ್ಜುನನಿದ್ದ ಕಡೆಗೆ ತಾನು ಹೊರಟುದು ಎಂಬ 112ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ ಯುಧಿಷ್ಠಿರನ ಆ ಮಾತುಗಳನ್ನು ಕೇಳಿದ ಮೇಲೆ ಸಾತ್ಯಕಿಯ ಮನಸ್ಸು ಡೋಲಾಯಮಾನವಾಯಿತು. ತಾನು ಎಲ್ಲಿ ಯುಧಿಷ್ಠಿರನನ್ನು ಬಿಟ್ಟು ಹೋದರೆ ಅರ್ಜುನನು ತನ್ನನ್ನು ಕುರಿತು ಏನು ಹೇಳುವನೋ ಎಂಬ ಭಯವೊಂದು, ಲೋಕಾಪವಾದವೊಂದು, ತಾನು ಹೋಗದಿದ್ದರೆ ಅತ್ತಲಾಗಿ ದುರ್ಯೋಧನಾದಿಗಳಿಗೆ ಹೆದರಿ ಜನಗಳು ತನ್ನನ್ನು ಹೇಡಿ ಎಂದು ನಿಂದಿಸಬಹುದೆಂಬ ಲಜ್ಜೆಯೊಂದು, ಹೀಗೆ ನಾನಾ ವಿಧವಾಗಿ ಚಿಂತಿಸುತ್ತಾ ಧರ್ಮರಾಜನ ಮುಂದೆ ಸ್ಪಷ್ಟವಾಗಿ ಮಾತಾಡುವುದಕ್ಕೂ ಹೆದರಿ ದುಃಖದಿಂದ ಗದ್ಗದ ಕಂಠವುಳ್ಳವನಾಗಿ ಸುಮ್ಮನೆ ಗುಣುಗುತ್ತಿದ್ದನು. ಈಗ ಮಾಡುವುದೇನೆಂದು ತನ್ನಲ್ಲಿಯೇ ಚಿಂತಿಸಿ ಕೊನೆಗೆ ಧರ್ಮರಾಜನನ್ನು ಕುರಿತು, ಓ ರಾಜಶ್ರೇಷ್ಠ, ನಿನಗೆ ಎಲ್ಲಿ ತಕ್ಕ ರಕ್ಷಣೆಯುಂಟೆಂಬ ಭರವಸೆಯಿದ್ದರೆ ನೀನು ಹೇಳಿದಂತೆಯೇ ಆಗಲಿ. ನಾನು ಅರ್ಜುನನ ಬಳಿಗೆ ಹೋಗುವೆನು. ನಿನಗೆ ಮಂಗಳವಾಗಲಿ. ನನಗೆ ಅರ್ಜುನನಿಗಿಂತಲೂ ಬೇರೆ ಪ್ರಿಯವಾದ ವಸ್ತುವು 3 ಲೋಕದಲ್ಲಿಯೂ ಇಲ್ಲ. ನಿನಗಿಂತಲೂ ಅವನು ನನಗೆ ಹೆಚ್ಚು ಪ್ರಿಯತಮನು. ನಾನು ಸತ್ಯವಾಗಿ ಹೇಳುವೆನು. ಇದರ ಮೇಲೆ ನೀನು ಆಜ್ಞೆ ಮಾಡುವುದರಿಂದ ಅರ್ಜುನನ ಬಳಿಗೆ ಹೋಗುವೆನು. ನಿನಗಾಗಿ ನಾನು ಮಾಡಬಾರದ ಕಾರ್ಯವು ಒಂದೂ ಇಲ್ಲ. ನನ್ನ ಗುರುವಾದ ಅರ್ಜುನನ ಮಾತು ಹೇಗೋ ಹಾಗೆ ನಿನ್ನ ಮಾತು ಅವಶ್ಯ ಕರ್ತವ್ಯವೇ. ಕೃಷ್ಣ ಪಾಂಡವರಿಬ್ಬರು ನಿನ್ನ ಪ್ರಿಯದಲ್ಲಿ ನಿರತರಾದವರು. ಅವರ ಪ್ರಿಯ ಕಾರ್ಯದಲ್ಲಿ ನಾನು ಸಿದ್ಧನಾಗಿರುವೆನೆಂದು ತಿಳಿ. ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ಇದು ಈಗಲೇ ಅರ್ಜುನನಿಗಾಗಿ ಹೊರಡುವೆನು. ಕೋಪಗೊಂಡ ಮೀನು ಸಮುದ್ರವನ್ನು ಕಲಕುವಂತೆ ನಾನು ದುರ್ಭೇದ್ಯವಾದ ಈ ದ್ರೋಣ ಸೈನ್ಯವನ್ನು ಭೇದಿಸಿಕೊಂಡು ಅರ್ಜುನನಿರುವ ಸ್ಥಳಕ್ಕೆ ಹೋಗುವೆನು. ಪ್ರಭು, ಅದು ಮಾತ್ರವಲ್ಲ, ನಾನು ಇಲ್ಲಿಂದ ನೆಟ್ಟಗೆ ಹೊರಟು ಆ ಜಯದ್ರಥನು ಅರ್ಜುನನ ಭಯದಿಂದ ಯಾವ ಕೌರವ ಸೈನ್ಯದ ನಡುವೆ ಅವಿತುಕೊಂಡಿರುವನೋ, ಅಶ್ವತ್ಥಾಮ ಕರ್ಣ ಕೃಪಾದಿ ಮಹಾರಥರಿಂದ ರಕ್ಷಿಸಲ್ಪಡುತ್ತಿರುವ ಅದೇ ಸ್ಥಳಕ್ಕೆ ಹೋಗುವೆನು. ಇಲ್ಲಿಂದ ಆ ಸ್ಥಳವು 3 ಯೋಜನಗಳ ದೂರವಿರಬಹುದೆಂದು ತೋರುವುದು. 3 ಯೋಜನಗಳಿಗಿಂತಲೂ ಹೊರಗಿದ್ದರೂ ನಾನು ಅರ್ಜುನನಿಂದ ಸೈಂಧವ ವಧವು ನಡೆಯುವ ಮೊದಲೇ ಅವನನ್ನು ಸೇರುವೆನು. ಗುರುವಿನ ಆಜ್ಞೆಯಿಲ್ಲದೆ ಯುದ್ಧ ಮಾಡುವುದಾಗಲಿ, ಅವನ ಆಜ್ಞೆಯಾದ ಮೇಲೆಯೂ ಯುದ್ಧ ಮಾಡದಿರುವುದಾಗಲಿ ನನ್ನಂಥವನಿಗೆ ಯೋಗ್ಯವಾದ ಕೃತ್ಯವಲ್ಲ. ಬಾಲನಾದ ಅಭಿಮನ್ಯುವನ್ನು ಕೊಲ್ಲಿಸಿದ ಆ ನೀಚ ಸೈಂಧವನು ಎಷ್ಟೇ ದೂರದಲ್ಲಿದ್ದರೂ ಘೋಷಿಸುತ್ತಿರುವ ಮಹಾಸಾಗರದಂತೆ ವಿಶಾಲವಾಗಿ ಶಕ್ತಿ, ಗದೆ, ಕತ್ತಿ, ಗುರಾಣಿ, ಪ್ರಾಸ, ತೋಮರ, ಹಲ, ಮುಸಲ, ವೃಷ್ಟಿ ಮೊದಲಾದ ಆಯುಧಗಳಿಂದಲೂ ಶಸ್ತ್ರಾಸ್ತ್ರಗಳಿಂದಲೂ ಪೂರ್ಣವಾದ ಈ ಮುಂದಿನ ಶತ್ರು ಸೈನ್ಯವನ್ನೆಲ್ಲ ಭೇದಿಸಿಕೊಂಡು ಈಗಲೇ ನಾನು ಹೋಗುವೆನು. ಮಹಾರಾಜ, ಅದು ಈ ಮುಂದೆ ಕಾಣುತ್ತಿರುವ ಸಾವಿರಾರು ಗಜಸೈನ್ಯಗಳನ್ನು ನೋಡುವೆಯಲ್ಲವೇ? ಅವೆಲ್ಲವೂ ಅಂಜನಕಗಳೆಂದು ಹೆಸರುಗೊಂಡವು. ಯುದ್ಧ ನಿಪುಣರು, ಶಸ್ತ್ರಧಾರಿಗಳು ಆದ ಅನೇಕ ಮ್ಲೇಚ್ಛ ವೀರರು ಅವುಗಳನ್ನೇರಿ ಯುದ್ಧ ಮಾಡುವರು. ಆ ಆನೆಗಳು ಪರ್ವತಗಳಂತೆಯೂ ಮಳೆಯನ್ನು ಕರೆಯುವ ಮೇಘಗಳಂತೆಯೂ ಕಾಣುವವು ನೋಡು. ಆ ಆನೆಗಳು ಯುದ್ಧಕ್ಕಾಗಿ ಪ್ರೇರಿಸಲ್ಪಟ್ಟ ಮೇಲೆ ಎಂದಿಗೂ ಹಿಂತಿರುಗಿ ಓಡುವವಲ್ಲ. ಅವುಗಳನ್ನು ಕೊಂದ ಹೊರತು ನಮಗೆ ಮುಂದೆ ಹೋಗಲು ಸಾಧ್ಯವಿಲ್ಲ. ಕೊಲೆಯಿಂದಲ್ಲದೆ ಅವುಗಳಿಗೆ ಪರಾಜಯವಿಲ್ಲ. ಅದು ಮುಂದೆ ಸಾವಿರಾರು ಮಂದಿ ರಥಿಕರನ್ನು ನೋಡುವೆಯಲ್ಲವೇ? ಅವರೆಲ್ಲರೂ ರುಕ್ಮರಥರೆಂದು ಪ್ರಸಿದ್ಧರಾದ ರಾಜಪುತ್ರರು. ಎಲ್ಲರೂ ಮಹಾರಥರು, ಅಸ್ತ್ರವಿದ್ಯೆಯಲ್ಲಿ ನಿಪುಣರು, ರಥಯುದ್ಧದಲ್ಲಿಯೂ ಗಜ ಯುದ್ಧದಲ್ಲಿಯೂ ವಿಶಾರದರು, ಧನುರ್ವಿದ್ಯೆಯಲ್ಲಿ ಪಾರಂಗತರು, ಮುಷ್ಟಿ ಯುದ್ಧದಲ್ಲಿಯೂ ಸಮರ್ಥರು. ಅದರಂತೆಯೇ ಗದಾಯುದ್ಧ, ಬಾಹುಯುದ್ಧ, ಖಡ್ಗಯುದ್ಧ, ಕತ್ತಿ ಗುರಾಣಿಗಳ ವರಿಸೆ ಇವುಗಳೆಲ್ಲವನ್ನೂ ಚೆನ್ನಾಗಿ ಬಲ್ಲವರು. ಶೂರರು, ಶಸ್ತ್ರವಿದ್ಯಾ ನಿಪುಣರು. ಅವರು ಅನ್ಯೋನ್ಯ ಸ್ಪರ್ಧೆಯಿಂದ ಯುದ್ಧೋತ್ಸಾಹವುಳ್ಳವರಾಗಿ ಶತ್ರುಗಳನ್ನು ಜಯಿಸುವ ಆತುರದಲ್ಲಿರುವರು. ಅವರೆಲ್ಲರೂ ಕರ್ಣನಿಂದ ನಿಯಮಿಸಲ್ಪಟ್ಟು ದುಶ್ಯಾಸನನ ಆಜ್ಞಾಧೀನರಾಗಿ ಇರತಕ್ಕವರು. ಅವರ ಪರಾಕ್ರಮವನ್ನು ಶ್ರೀಕೃಷ್ಣನು ಕೂಡ ಆಗಾಗ ಪ್ರಶಂಸೆ ಮಾಡುವನು. ಅವರೆಲ್ಲರೂ ಕರ್ಣನ ವಶದಲ್ಲಿದ್ದುಕೊಂಡು ಯಾವಾಗಲೂ ಅವನಿಗೆ ಪ್ರಿಯವನ್ನು ಉಂಟು ಮಾಡುವುದರಲ್ಲಿಯೇ ನಿರತರಾಗಿರುವರು. ಆ ಕರ್ಣನ ಮಾತಿಗಾಗಿ ಅವರು ಅರ್ಜುನನಿಂದ ಹಿಂತಿರುಗಿದರೆ ಹೊರತು ಅವರು ಆ ಯುದ್ಧದಲ್ಲಿ ಸೋತವರೂ ಅಲ್ಲ, ಬಳಲಿದವರೂ ಅಲ್ಲ. ಅವರೆಲ್ಲರೂ ದೃಢವಾದ ಕವಚವನ್ನು, ಬಿಲ್ಲನ್ನು ಧರಿಸಿರುವರು. ದುರ್ಯೋಧನನು ಅವರನ್ನು ಇಲ್ಲಿ ನನ್ನನ್ನು ಎದುರಿಸುವುದಕ್ಕಾಗಿಯೇ ನಿಲ್ಲಿಸಿರುವನು. ಆದರೇನು, ಇರಲಿ, ನಿನ್ನ ಪ್ರಿಯಕ್ಕಾಗಿ ನಾನು ಅವರನ್ನೆಲ್ಲ ಈ ಯುದ್ಧದಲ್ಲಿ ಧ್ವಂಸ ಮಾಡಿ ಆ ಅರ್ಜುನನಿರುವ ಸ್ಥಳಕ್ಕೆ ಸೇರುವೆನು. ಅದು
ಅಲ್ಲಿ 700 ಸಂಖ್ಯೆಯುಳ್ಳ ಬೇರೆ ಗಜಸೈನ್ಯಗಳನ್ನು ನೋಡುತ್ತಿರುವೆಯಲ್ಲವೇ? ಅವೆಲ್ಲವೂ ದೃಢವಾದ ಕವಚಗಳಿಂದ ಹೊದಿಸಲ್ಪಟ್ಟಿರುವವು. ಕಿರಾತ ಸೈನಿಕರು ಅದನ್ನೇರಿ ಯುದ್ಧ ಮಾಡುವರು. ಮಹಾರಾಜ, ಹಿಂದೆ ಒಂದಾನೊಂದು ಯುದ್ಧದಲ್ಲಿ ಅರ್ಜುನನಿಂದ ಸೆರೆಹಿಡಿಯಲ್ಪಟ್ಟ ಕಿರಾತ ರಾಜನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅರ್ಜುನನಿಗೆ ಈ ಕಿರಾತ ಸೈನಿಕರನ್ನು ಸರ್ವಾಲಂಕಾರಗಳೊಡನೆ ಕಪ್ಪವಾಗಿ ಒಪ್ಪಿಸಿದನು. ಇವರೆಲ್ಲರೂ ಹಿಂದೆ ನಿನ್ನ ಸೇವಕರಾಗಿ ನೀನು ಹೇಳಿದ ಕಾರ್ಯಗಳನ್ನು ನಡೆಸುತ್ತಿದ್ದರು. ಈಗ ನಿನ್ನನ್ನೇ ಎದುರಿಸಿ ಯುದ್ಧಕ್ಕಾಗಿ ನಿಂತಿರುವರು. ಕಾಲದ ವೈಪರೀತ್ಯವನ್ನು ನೋಡಿದೆಯಾ? ಆನೆಗಳ ಮೇಲೆ ಕುಳಿತಿರುವ ಈ ಕಿರಾತರು ಸಾಮಾನ್ಯರಲ್ಲ. ಯುದ್ಧದಲ್ಲಿ ಹೆಮ್ಮೆಗೊಂಡವರು, ಗಜ ಶಿಕ್ಷೆಯನ್ನು ಚೆನ್ನಾಗಿ ಬಲ್ಲವರು. ಇವರೆಲ್ಲ ಅಗ್ನಿಯಿಂದ ಹುಟ್ಟಿದವರು. ಇಂಥವರನ್ನು ಹಿಂದೆ ಅರ್ಜುನನು ಬಹು ಸುಲಭವಾಗಿ ಜಯಿಸಿಬಿಟ್ಟನು. ಈಗ ದುರ್ಯೋಧನನ ಆಜ್ಞೆಯಿಂದ ನಮ್ಮನ್ನು ಎದುರಿಸುವುದಕ್ಕಾಗಿ ನಿಂತಿರುವರು. ಆದರೇನು, ಇವರನ್ನು ನನ್ನ ಬಾಹುಬಲದಿಂದ ಕೊಂದು ನಾನು ಅರ್ಜುನನನ್ನು ಸೇರುವೆನು. ಅದು ಅಂಜನವೆಂಬ ವರುಣ ದಿಕ್ಕಿನ ದಿಗ್ಗಜದ ವಂಶದಲ್ಲಿ ಹುಟ್ಟಿದ ಕೆಲವು ಮಹಾಗಜಗಳು ಇದಿರಾಗಿ ನಿಂತಿರುವವು ನೋಡು. ಅವೆಲ್ಲ ಬಹಳ ಕಠಿಣ ಸ್ವಭಾವವುಳ್ಳವುಗಳಾಗಿ ಮದ ಜಲವನ್ನು ಸುರಿಸುತ್ತಿರುವವು. ಹಾಗಿದ್ದರೂ ಯೋಧರಿಗೆ ವಿಧೇಯವಾಗಿ ನಡೆಯುವವು. ಸುವರ್ಣ ಕವಚಗಳಿಂದ ಅಲಂಕರಿಸಲ್ಪಟ್ಟ ಆ ಆನೆಗಳನ್ನು ನೋಡು. ಅವು ಹಿಡಿದ ಗುರಿಯನ್ನು ತಪ್ಪತಕ್ಕವುಗಳಲ್ಲ. ಎಲ್ಲವೂ ಐರಾವತಕ್ಕೆ ಸಾಟಿಯಾದವು. ಆ ಆನೆಗಳ ಮೇಲೆ ಕುಳಿತು ಯುದ್ಧ ಮಾಡತಕ್ಕವರು ಪರ್ವತವಾಸಿಗಳಾದ ದಸ್ಯುಗಳು. ಅವರು ಮಹಾಶೂರರು, ಕಠಿಣ ಸ್ವಭಾವವುಳ್ಳವರು, ಉಕ್ಕಿನ ಕವಚಗಳನ್ನು ಧರಿಸಿರುವವರು. ಮಹಾರಾಜ, ಇದರಂತೆಯೇ ಗೋವುಗಳು, ಕಪಿಗಳು, ಮನುಷ್ಯರು, ಇವರಿಂದ ಹುಟ್ಟಿದ ಬೇರೆ ಬೇರೆ ಜಾತಿಯವರು ಎಷ್ಟೋ ಮಂದಿ ಇಲ್ಲಿರುವರು. ಇವರೆಲ್ಲರೂ ಕೇವಲ ಪಾಪ ಕಾರ್ಯ ನಿರತರಾದ ಅಸತ್ತುಗಳು. ಹಿಮಾಲಯದ ದುರ್ಗದಲ್ಲಿ ವಾಸ ಮಾಡತಕ್ಕ ಮ್ಲೇಚ್ಛ ಜಾತಿಯವರು. ಈ ಸೈನ್ಯವೆಲ್ಲ ಧೂಮ್ರ ವರ್ಣವುಳ್ಳದ್ದಾಗಿ ಕಾಣುತ್ತಿರುವುದು ನೋಡು. ದುರ್ಯೋಧನನು ಈ ರಾಜಮಂಡಲವನ್ನೆಲ್ಲ ಪೂರ್ಣವಾಗಿ ತನ್ನ ವಶ ಮಾಡಿಕೊಂಡಿರುವನು. ಅಲ್ಲದೆ ಕೃಪನು, ಸೋಮದತ್ತ ಪುತ್ರನಾದ ಭೂರಿಶ್ರವಸ್ಸು, ದ್ರೋಣನು, ಜಯದ್ರಥನು, ಕರ್ಣನು ಇವರನ್ನೆಲ್ಲ ತನಗೆ ಬೆಂಬಲವಾಗಿಟ್ಟುಕೊಂಡು ಆ ಹೆಮ್ಮೆಯಿಂದಲೇ ತಾನು ಕೃತಾರ್ಥನಾದೆನೆಂದು ತಿಳಿದು ಪಾಂಡವರನ್ನು ಅವಮಾನಿಸುತ್ತಿರುವನು. ಇರಲಿ, ಈಗ ಅವರೆಲ್ಲರೂ ಒಟ್ಟಾಗಿ ನನ್ನ ಬಾಣಗಳಿಗೆ ಗುರಿಯಾಗುವ ಕಾಲ ಒದಗಿತು. ಮಹಾರಾಜ, ಇವರೆಲ್ಲರೂ ಮನೋವೇಗವುಳ್ಳವರೆಂಬುದು ನಿಜವೇ. ಹಾಗಿದ್ದರೂ ನನ್ನ ಮುಂದೆ ಬದುಕಲಾರರು. ಇತರರ ಪರಾಕ್ರಮವನ್ನೇ ನಂಬಿ ಬದುಕುತ್ತಿರುವ ಆ ನೀಚ ದುರ್ಯೋಧನನಿಂದ ಪ್ರೋತ್ಸಾಹಿತರಾಗಿ ಬಂದ ಇವರೆಲ್ಲರೂ ಈಗ ನನ್ನ ಬಾಣಗಳಿಂದ ನಾಶ ಹೊಂದುವುದು ನಿಶ್ಚಯವು. ಅದು ಮುಂದೆ ಸುವರ್ಣ ಧ್ವಜವುಳ್ಳ ರಥವನ್ನೇರಿ ಕುಳಿತ ರಥಿಕರನ್ನು ನೋಡುವೆಯಲ್ಲವೇ? ಅವರು ಕಾಂಬೋಜ ದೇಶದವರು, ದುರ್ವಾರಣರೆಂದು ಹೆಸರುಗೊಂಡವರು. ನೀನು ಅವರ ವಿಷಯವನ್ನು ಕೇಳಿರಬಹುದು. ಅವರೆಲ್ಲರೂ ಶೂರರು, ಧನುರ್ವೇದದಲ್ಲಿ ಸುಶಿಕ್ಷಿತರು. ಅವರು ಒಬ್ಬರನ್ನೊಬ್ಬರು ಬಿಟ್ಟುಕೊಡದೆ ಒಗ್ಗಟ್ಟಿನಿಂದಿರುವರು. ದುರ್ಯೋಧನನು ನಮ್ಮನ್ನು ತಡೆಯುವುದಕ್ಕಾಗಿ ಆ ಅಕ್ಷೌಹಿಣಿ ಸೈನ್ಯಗಳನ್ನು ನಿಲ್ಲಿಸಿರುವನು. ಅವರೆಲ್ಲರಿಗೂ ನನ್ನ ಮೇಲೆಯೇ ಪೂರ್ಣವಾದ ದೃಷ್ಟಿ. ಅವರು ನನ್ನನ್ನೇ ಎದುರಿಸಿ ಬಂದಿರುವರು. ಆದರೇನು, ಬೆಂಕಿಯು ಹುಲ್ಲು ಕಡ್ಡಿಗಳನ್ನು ಹೇಗೋ ಹಾಗೆ ಕ್ಷಣಮಾತ್ರದಲ್ಲಿ ನಾನು ಅವರನ್ನು ನನ್ನ ಬಾಣ ಜ್ವಾಲೆಯಿಂದ ಸುಟ್ಟು ಬಿಡುವೆನು. ಮಹಾರಾಜ, ಇನ್ನು ನೀನು ನನ್ನ ರಥಕ್ಕೆ ಬಿಲ್ಲು, ಬತ್ತಳಿಕೆ ಮೊದಲಾದ ಎಲ್ಲ ಸಾಮಗ್ರಿಗಳನ್ನು ತುಂಬಿ ರಥ ಸಿದ್ಧಪಡಿಸುವಂತೆ ನಿಯಮಿಸು. ಎಲ್ಲವೂ ಸಿದ್ಧವಾಗಲಿ. ಈ ಯುದ್ಧದಲ್ಲಿ ನಾವು ವಿವಿಧ ಆಯುಧಗಳನ್ನೆಲ್ಲ ಸೇರಿಸಿಟ್ಟುಕೊಳ್ಳಬೇಕು. ಈಗಿನ ಯುದ್ಧಕ್ಕಾಗಿ ಪೂರ್ವಾಚಾರ್ಯರಿಂದ ನಿರ್ಣಯಿಸಲ್ಪಟ್ಟುದಕ್ಕೆ 5 ಪಾಲು ಹೆಚ್ಚು ಗುಣವುಳ್ಳ ರಥವು ಸಿದ್ಧವಾಗಬೇಕು. ಈಗ ನಾನು ಸರ್ಪಗಳಂತೆ ತೀಕ್ಷ್ಣ ಸ್ವಭಾವವುಳ್ಳ ಕಾಂಬೋಜರೊಡನೆ ಕೈಕಲೆತು ನಿಲ್ಲಬೇಕಾಗುವುದು. ಅವರು ನಾನಾ ಶಸ್ತ್ರಗಳನ್ನು ಸಂಗ್ರಹಿಸಿಟ್ಟವರು, ವಿವಿಧ ಆಯುಧಗಳಿಂದ ಯುದ್ಧ ಮಾಡತಕ್ಕವರು. ಅಲ್ಲದೆ ನಾನು ಕಿರಾತರನ್ನು ಎದುರಿಸಬೇಕಾಗುವುದು. ಅವರೆಲ್ಲರೂ ವಿಷದಂತೆ ಕ್ರೂರರು, ಶಸ್ತ್ರಧಾರಿಗಳು, ದುರ್ಯೋಧನನಿಂದ ಚೆನ್ನಾಗಿ ಆಧರಿಸಲ್ಪಟ್ಟು ಅವನ ಹಿತದಲ್ಲಿ ನಿರತರಾದವರು. ಇದರಂತೆಯೇ ಶಕರೊಡನೆಯೂ ನಾನು ಯುದ್ಧ ಮಾಡಬೇಕು. ಅವರು ಇಂದ್ರನಂತೆ ಪರಾಕ್ರಮಿಗಳು, ಉರಿಯುವ ಬೆಂಕಿಯಂತೆ ನಿರ್ಧರಿಸಲು ಅಸಾಧ್ಯರು. ಇದೇ ರೀತಿಯಲ್ಲಿ ಯಮನಿಗೆ ಸಮಾನರಾದ ನಾನಾ ಬಗೆಯ ಯೋಧರೊಡನೆ ನಾನು ಎದುರಿಸಿ ನಿಲ್ಲಬೇಕು. ಮಹಾರಾಜ, ಇಲ್ಲಿಯೂ 3 ಯೋಜನಗಳಿಗೂ ಆಚೆಗಿದ್ದರೂ ನಾನು ಆ ಅರ್ಜುನನನ್ನು ಶೀಘ್ರದಲ್ಲಿಯೇ ಕಲಿತುಕೊಳ್ಳುವೆನು. ಇಂದಿನ ಸೂರ್ಯೋದಯದಲ್ಲಿಯೇ ಇಲ್ಲಿಂದ ಹೊರಟ ಅರ್ಜುನನು ಎಷ್ಟು ದೂರಕ್ಕೆ ಹೋಗಿದ್ದರೂ ಈ ಅಪರಾಹ್ನದೊಳಗಾಗಿ ಅವನನ್ನು ನಾನು ಸೇರುವೆನು. ಇದರಲ್ಲಿ ಸಂದೇಹವಿಲ್ಲ. ಮುಖ್ಯವಾಗಿ ನೀನು ಶುಭಲಕ್ಷಣಗಳುಳ್ಳ ಉತ್ತಮಾಶ್ವಗಳನ್ನು ಆರಿಸಿ ಅವುಗಳನ್ನು ನೆಲದ ಮೇಲೆ ಹೊರಡಿಸಿ ನೀರನ್ನು ಕುಡಿಸಿ ನನ್ನ ರಥಕ್ಕೆ ಕಟ್ಟುವಂತೆ ಸಾರಥಿಗೆ ನಿಯಮಿಸು ಎಂದನು. ಧೃತರಾಷ್ಟ್ರ ಮಹಾರಾಜ, ಸಂಜಯನು ಹೇಳುತ್ತಿರುವನು.
ಅದರಂತೆ ಧರ್ಮರಾಜನು ಸಾತ್ಯಕಿಯ ರಥದಲ್ಲಿ ಬಿಲ್ಲುಗಳು, ಬತ್ತಳಿಕೆಗಳು, ವಿವಿಧ ಶಸ್ತ್ರಗಳು ಮುಂತಾಗಿ ಸಮಸ್ತ ಯುದ್ಧ ಸಾಮಗ್ರಿಗಳನ್ನು ಸಿದ್ಧ ಮಾಡಿಸಿದನು. ಆಮೇಲೆ ಅವನ ಕಡೆಯ ಜನರು 4 ಉತ್ತಮಾಶ್ವಗಳನ್ನು ಆರಿಸಿ ತಂದು ಅವುಗಳಿಗೆ ಒಳ್ಳೆ ಮದವನ್ನು ಹೆಚ್ಚಿಸತಕ್ಕ ಪಾನೀಯಗಳನ್ನು ಕುಡಿಸಿದರು. ಅವುಗಳನ್ನು ನೆಲದ ಮೇಲೆ ಹೊರಳಿಸಿದರು, ನೀರಿಗೆ ಬಿಟ್ಟು ತೊಳೆದರು. ಅವುಗಳಿಗೆ ಆಹಾರಗಳನ್ನು ಕೊಟ್ಟು ತಕ್ಕ ಅಲಂಕಾರಗಳನ್ನು ಮಾಡಿ ಅವುಗಳ ಮೈಯಲ್ಲಿ ನಾಟಿದ್ದ ಬಾಣದಲಗುಗಳನ್ನು ಗಾಯಗಳನ್ನು ನೀಗಿಸಿ ರಥಕ್ಕೆ ತಂದು ಜೋಡಿಸಿದರು. ವಿಧೇಯವಾಗಿ ನಡೆಯತಕ್ಕವುಗಳು, ಅತ್ಯಂತ ವೇಗವುಳ್ಳವುಗಳು, ಉತ್ಸಾಹದಿಂದ ಕೂಡಿದವುಗಳು ಆದ ಅಂತಹ 4 ಕುದುರೆಗಳನ್ನು ರಥಕ್ಕೆ ಹೂಡಿದ ಮೇಲೆ ಸ್ವರ್ಣ ಕೇಸರಗಳಿಂದ ಕೂಡಿದ ಸಿಂಹದ ಗುರುತುಳ್ಳ ದೊಡ್ಡ ಧ್ವಜವನ್ನು ಆ ರಥದ ಮೇಲೆ ಏರಿಸಿದರು. ಮುತ್ತು, ಹವಳ, ರತ್ನ ಮುಂತಾದ ಮಣಿಗಳಿಂದ ಚಿತ್ರಿತವಾಗಿಯೂ ಕುರುವಿಂದ ಮಣಿಗಳಿಂದ ಕೆತ್ತಲ್ಪಟ್ಟ ಕೇದಗೆ ಹೂಗಳ ಆಕಾರವುಳ್ಳದ್ದಾಗಿಯೂ ಇರುವ ಆಸನವನ್ನು ರಥದ ಮೇಲೆ ಹರಡಿದರು. ಬಿಳಿ ಮೇಘಗಳಂತಿರುವ ಪತಾಕೆಗಳನ್ನು, ಸುವರ್ಣ ದಂಡವುಳ್ಳ ಶ್ವೇತ ಛತ್ರವನ್ನು ತಂದು ಕಟ್ಟಿ ರಥವನ್ನು ಅಲಂಕರಿಸಿದರು. ಆಮೇಲೆ ಸುವರ್ಣ ಕಲಶಗಳನ್ನಿಟ್ಟರು, ನಾನಾ ಬಗೆಯ ಶಸ್ತ್ರಗಳನ್ನು ಸಂಗ್ರಹಿಸಿಟ್ಟರು. ಹೀಗೆ ರಥವು ಸಿದ್ಧವಾದ ಮೇಲೆ ದಾರುಕನ ಕನಿಷ್ಠ ಸಹೋದರನು, ಮಾತಲಿಗೆ ಪ್ರಿಯಮಿತ್ರನೂ ಆದ ಸೂತನೊಬ್ಬನು, ಮಾತಲಿಯು ಇಂದ್ರನ ಬಳಿಗೆ ಬಂದಂತೆ ಬಂದು ರಥವು ಸಿದ್ಧವಾಗಿರುವುದನ್ನು ಸಾತ್ಯಕಿಗೆ ತಿಳಿಸಿದನು. ಒಡನೆಯೇ ಸಾತ್ಯಕಿಯು ಸ್ನಾನ ಮಾಡಿ ಶುದ್ಧನಾಗಿ ಮಂಗಳ ಕಾರ್ಯಗಳನ್ನು ಮುಗಿಸಿಕೊಂಡು ಸ್ನಾತಕ ಬ್ರಾಹ್ಮಣರಿಗೆ ಸುವರ್ಣ ಬರಹಗಳನ್ನು ದಾನ ಮಾಡಿದನು. ಅವರಿಂದ ಜಯಾಶೀರ್ವಾದಗಳನ್ನು ಪಡೆದನು. ಆಮೇಲೆ ಮಧುಪರ್ಕದ ತೀರ್ಥವನ್ನು ಕುಡಿದನು. ಕೈರಾತಕವೆಂಬ ಮದ್ಯವನ್ನು ಸೇವಿಸಿದನು. ಅದರಿಂದ ಮತ್ತೇರಿ ತೊಳಲುವ ಕೆಂಪಾದ ಕಣ್ಣುಗಳುಳ್ಳವನಾಗಿ ಯುದ್ಧೋತ್ಸಾಹದಿಂದ ವೀರಕಾಂಸ್ಯವೆಂಬ ಬಿರುದಿನ ಬಳೆಯನ್ನು ಧರಿಸಿದನು. ಇಮ್ಮಡಿಯಾದ ತೇಜಸ್ಸಿನಿಂದ ಉರಿಯುವ ಬೆಂಕಿಯಂತೆ ಬೆಳಗುತ್ತಾ ಧನುರ್ಬಾಣಗಳನ್ನು ಕೈಗೆತ್ತಿಕೊಂಡನು. ಯುದ್ಧ ಕವಚವನ್ನು ಧರಿಸಿದನು. ದೇಹವನ್ನು ಯುದ್ಧಯೋಗ್ಯವಾದ ಭೂಷಣಗಳಿಂದ ಅಲಂಕರಿಸಿಕೊಂಡನು. ಬ್ರಾಹ್ಮಣರು ಸ್ವಸ್ಥ್ಯಯನವನ್ನು ನಡೆಸಿದರು. ಅರಳು, ಗಂಧ, ಹೂ, ಕನ್ಯೆಯರು ಮುಂತಾದ ಮಂಗಳ ದ್ರವ್ಯಗಳೆಲ್ಲ ಅವನ ಮುಂದೆ ಬಂದವು. ಆಮೇಲೆ ಸಾತ್ವಿಕಿಯು ಯುಧಿಷ್ಠಿರನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಕೈಮುಗಿದನು. ಧರ್ಮರಾಜನು ಅವನ ತಲೆಯನ್ನು ಅಘ್ರಾಣಿಸಿ ಅವನಿಗೆ ಅನೇಕ ವಿಧವಾದ ಆಶೀರ್ವಾದಗಳನ್ನು ಮಾಡಿದನು. ಆಮೇಲೆ ಸಾತ್ವಿಕಿಯು ಸಂತೋಷದಿಂದ ತನ್ನ ಮಹಾರಥವನ್ನೇರಿದನು. ದೇಹ ಪುಷ್ಟಿಯಿಂದಲೂ ಮನೋಹರ್ಷದಿಂದಲೂ ಕೂಡಿದ ರಥಾಶ್ವಗಳು, ಇಂದ್ರನ ರಥಾಶ್ವಗಳು ಇಂದ್ರ ರಥವನ್ನು ಹೇಗೋ ಹಾಗೆ ರಥವನ್ನು ಎಳೆದುಕೊಂಡು ಹೊರಟವು. ಇಷ್ಟರಲ್ಲಿಯೇ ಭೀಮಸೇನನು ಧರ್ಮರಾಜನಿಂದ ಅಜ್ಞಪ್ತನಾಗಿ ಅವನಿಗೆ ನಮಸ್ಕರಿಸಿ ಸಾತ್ಯಕಿಗೆ ಸಹಾಯಕ್ಕಾಗಿ ತಾನು ರಥವನ್ನೇರಿದನು. ಹೀಗೆ ಭೀಮ ಸಾತ್ಯಕಿಗಳಿಬ್ಬರು ಯುದ್ಧ ಸನ್ನದ್ಧರಾಗಿ ನಿನ್ನ ಮಗನ ಸೈನ್ಯದ ಕಡೆಗೆ ಹೊರಡುತ್ತಿರುವುದನ್ನು ನೋಡಿ ಇತ್ತಲಾಗಿ ದ್ರೋಣಾದಿಗಳೆಲ್ಲರೂ ಅವರನ್ನು ತಡೆಯಲು ಸಿದ್ಧರಾದರು. ಇಷ್ಟರಲ್ಲಿ ಸಾತ್ಯಕಿಯು ಭೀಮನು ಯುದ್ಧ ಸನ್ನದ್ಧನಾಗಿ ಬಂದು ತನ್ನೊಡನೆ ರಥದಲ್ಲಿ ಕುಳಿತುದನ್ನು ನೋಡಿ, ಭೀಮಸೇನ, ಏನಿದು? ನೀನೇಕೆ ನನ್ನನ್ನು ಹಿಂಬಾಲಿಸುವೆ? ಧರ್ಮರಾಜನನ್ನು ರಕ್ಷಿಸಿಕೊಳ್ಳಬೇಕಾದುದು ನಿನಗೆ ಈಗ ಎಲ್ಲಕ್ಕಿಂತಲೂ ಮುಖ್ಯವಾದ ಕಾರ್ಯವು. ನಾನೊಬ್ಬನೇ ಈ ಸೈನ್ಯವನ್ನು ಭೇದಿಸಿಕೊಂಡು ಹೋಗಬಲ್ಲೆನು. ಈ ಕೌರವ ಸೈನ್ಯವು ಈಗಲೇ ಕಾಲದಿಂದ ಪಕ್ವವಾಗಿರುವುದು. ಅದನ್ನು ಜಯಿಸುವುದೇನು ನನಗೆ ಕಷ್ಟವಾಗಿ ತೋರುವುದಿಲ್ಲ. ಧರ್ಮರಾಜನನ್ನು ರಕ್ಷಿಸಿಕೊಳ್ಳಬೇಕಾದುದೇ ನಮಗೆ ಈಗಲೂ ಮುಂದಕ್ಕೂ ಶ್ರೇಯಸ್ಕರವು. ಭೀಮ, ನನ್ನ ಪರಾಕ್ರಮವನ್ನು ನೀನು ತಿಳಿಯದವನಲ್ಲ. ನಿನ್ನ ಪರಾಕ್ರಮವನ್ನು ನಾನು ತಿಳಿಯದವನಲ್ಲ. ನೀನು ನಿಜವಾಗಿ ನನಗೆ ಪ್ರಿಯವನ್ನು ಉಂಟು ಮಾಡುವವನಾದರೆ ರಥದಿಂದಿಳಿದು ಧರ್ಮರಾಜನ ಬಳಿಗೆ ಹಿಂತಿರುಗಿ ಹೋಗು ಎಂದೆನು. ಆಗ ಭೀಮನು, ಓ ಯಾದವೇಂದ್ರ, ಹಾಗೆಯೇ ಆಗಲಿ. ಕಾರ್ಯಸಿದ್ಧಿಗಾಗಿ ನೀನು ಹೊರಡು. ನಾನು ಧರ್ಮರಾಜನನ್ನು ನಿರಪಾಯವಾಗಿ ನೋಡಿಕೊಳ್ಳುವೆನು ಎನ್ನಲು ಸಾತ್ಯಕಿಯು, ಭೀಮ, ನಡೆ ನಡೆ, ಬೇಗನೆ ನಡೆ. ನನಗೆ ಜಯವು ನಿಶ್ಚಯವು. ಇದು ಆಗಲೇ ಶುಭಶಕುನಗಳು ಕಾಣುತ್ತಿರುವವು. ನನ್ನಲ್ಲಿ ಅತ್ಯಂತ ಮೈತ್ರಿಯುಳ್ಳ ನೀನು ನನ್ನ ವಶನಾಗಿರುವಾಗ ನನ್ನ ಜಯಕ್ಕೆ ತಡೆಯೇನಿದೆ? ಇನ್ನು ನಾನು ಹೊರಡುವೆನು. ಪಾಪಿಯಾದ ಸೈಂಧವನು ಅರ್ಜುನನಿಂದ ಹತನಾದ ಕೂಡಲೇ ನಾನು ಹಿಂತಿರುಗಿ ಬಂದು ಸಂತೋಷದಿಂದ ಧರ್ಮರಾಜನನ್ನು ಆಲಂಗಿಸಿಕೊಳ್ಳುವೆನು. ದ್ರೋಣನು ಮಹಾರಥನು. ಅವನ ವಿಷಯದಲ್ಲಿ ನೀನು ಬಹಳ ಎಚ್ಚರದಿಂದಿರಬೇಕು ಎಂದು ಹೇಳಿ ಸಾತ್ವಿಕೆಯು ಭೀಮನನ್ನು ಕೆಳಕ್ಕಿಳಿಸಿ ತಾನು ಮಾತ್ರ ಮುಂದೆ ಹೊರಟು ಹುಲಿಯು ಜಿಂಕೆಗಳನ್ನು ನೋಡುವಂತೆ ನಿನ್ನ ಸೈನ್ಯವನ್ನು ನೋಡಿದನು. ಸಾತ್ಯಕಿಯು ವೇಗದಿಂದ ಕುರುಸೈನ್ಯದಲ್ಲಿ ಪ್ರವೇಶಿಸುವುದನ್ನು ನೋಡಿದಾಗ ನಿನ್ನ ಸೈನ್ಯವೆಲ್ಲ ಭಯದಿಂದ ನಡುಗಿ ಹಿಂದು ಮುಂದು ತೋರದಂತಿದ್ದಿತು. ಸಾತ್ಯಕಿಯು ಅರ್ಜುನನನ್ನು ಸೇರುವ ಆತುರದಿಂದ ಮುಂದುವರಿಯುತ್ತಿದ್ದನು. ಇದು 112ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ.
ನಮಸ್ಕಾರ.